Hi guys, welcome back to my channel. So ಎಲ್ಲರೂ ಹೇಗಿದ್ದೀರಾ? ಅಂಡ್ ಆಕ್ಚುಲಿ ವ್ಲಾಗ್ ಮಾಡಿ ತುಂಬಾ ದಿನ ಆಗೋಗಿದೆ. ಕಾನ್ಸ್ಟೆಂಟ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಅಂಡ್ ಎಲ್ಲರೂ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಅಂಡ್ ಇವಾಗ 4 o'clock ಆಗಿದೆ ಟೈಮ್ ಆಲ್ರೆಡಿ. ಸೊ ಇವಾಗಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ವ್ಲಾಗ್ ಅಂದ್ರೆ, ನಾನ್ ಚಿಕ್ಕದಾಗ ಒಂದ್ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯ್ತಾ. ಅದೇನು ಅಂದ್ರೆ ಸ್ಯಾರಿಗೆ ಕುಚ್ ಹಾಕ್ತಾರೆ ಗೊತ್ತಾ. ಸೊ ಆತರ ಕುಚ್ ಹಾಕ್ಬಿಟ್ಟು ಸ್ಯಾರಿಗೆಲ್ಲ ಫುಲ್ ಬ್ರೈಡಲ್ ಸ್ಯಾರಿ ಆಗ್ಬೋದು, ನಾರ್ಮಲ್ ಸ್ಯಾರಿ, ಎನಿ ಟೈಪ್ ಸ್ಯಾರಿ, ಎಲ್ಲಾ ಸ್ಯಾರಿಗಳಿಗೂ ಕುಚ್ ಹಾಕೊಡ್ತೀನಿ. ಸೊ ಆಲ್ರೆಡಿ ಆರ್ಡರ್ಸ್ ಬರ್ತಾ ಇದಾವೆ, ಚಿಕ್ಕ ಚಿಕ್ಕ ಆರ್ಡರ್ಸ್, ಸ್ಟಾರ್ಟಿಂಗ್ ಅಲ್ವಾ. ಸೊ ಚಿಕ್ಕ ಚಿಕ್ಕದಾಗ ಆರ್ಡರ್ಸ್ ಎಲ್ಲ ಬರ್ತಾ ಇದಾವೆ. ಸೊ ಇವಾಗ ಅದೇ ಕೆಲಸ. ಬನ್ನಿ ಹೋಗೋಣ, ಹೆಂಗ್ ಮಾಡೋದು, ಏನೇನ್ ಯೂಸ್ ಮಾಡ್ಕೊಂಡು ಕುಚ್ಚೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಆಯ್ತಾ. ಬನ್ನಿ ಹೋಗೋಣ. ಸೊ ಬನ್ನಿ, ಯಾವ ಸ್ಯಾರಿ ತಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ. ಆಕ್ಚುಲಿ ಇದು ನನ್ಗೆ ಥರ್ಡ್ ಆರ್ಡರ್ ಆಯ್ತಾ ಬರ್ತಾ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲಿದೆ ಸ್ಯಾರಿ. ನಾನು ಇವತ್ತು ಮಾರ್ನಿಂಗ್ ಹೋಗಿ ಥ್ರೆಡ್ ಎಲ್ಲ ತಗೊಂಡ್ಬಂದೆ. ಸಿಂಪಲ್ ಇದು, ಜಸ್ಟ್ 250 ರುಪೀಸ್ಗೆ ಕುಚ್ ಹಾಕೊಡ್ಬೇಕು ಇದಕ್ಕೆ. ಹಾಗಾಗಿ ಬೇಬಿ ಕುಚ್ ಹೇಳಿದ್ದಾರೆ. ಸೊ ಸಿಂಪಲ್ ಆಗಿ ಹಾಕ್ಬೇಕು. ಇದು ಮಾರ್ನಿಂಗ್ ಹೋಗಿ ಎಲ್ಲ ತಗೊಬಂದೆ. ಇದು ಆಲ್ರೆಡಿ ಮೆಟೀರಿಯಲ್ಸ್ ಎಲ್ಲ ನನ್ನ ಹತ್ರ ಇತ್ತು. ಸೊ ಮೆಟೀರಿಯಲ್ ಏನೇನ್ ಬೇಕು ಗೊತ್ತಾ ನೋಡಿ. ಒಂದು ಕಟರ್, ಆಬ್ವಿಯಸ್ಲಿ. ಇದು ಕುಚ್ಚಿಗೆ ಜರಿ ಥ್ರೆಡ್ ಅಂತೀವಿ, ಕುಚ್ಚನ್ನ ಕಟ್ಬೇಕಾದ್ರೆ ಇದು ಲಾಕ್ ಮಾಡ್ಬೇಕು. ಸೊ ಆ ಥ್ರೆಡ್. ಅಂಡ್ ಇದು ಕ್ರೋಶಾ ಕಡ್ಡಿ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಎಲ್ಲ ಬರುತ್ತೆ. ಒಂದ್ ನಂಬರ್ ಅಲ್ಲೂ ಅದು ನಾವು ಹಿಂಗೆ ಡಿಸೈನ್ ಮಾಡ್ತೀವಲ್ವಾ, ಸೊ ಅದ್ರದ್ದು ಕನ್ಸಿಸ್ಟೆನ್ಸಿ ಇದ್ರಲ್ಲಿ ಗೊತ್ತಾಗುತ್ತೆ. ಅಂಡ್ ಇದು ಆಬ್ವಿಯಸ್ಲಿ ಗಮ್. ಅಂಡ್ ಇದು ಒಂದ್ ನೀಡಲ್. ಇದಕ್ಕೆ ದಪ್ಪ ಇರುತ್ತೆ ಐ, ಇದು ನೀಡಲ್ದು ಐ. ಸೊ ಇದ್ರೊಳಗೆ ನಾವು ಕುಚ್ಚ ಹಾಕಕ್ಕೆ ದಾರನೆಲ್ಲ ಇದ್ ಮಾಡ್ಕೋತೀವಲ್ವಾ. ಸೊ ಹಾಗಾಗಿ ಇದ್ರಲ್ಲಿ ಹೋಗಕ್ ಈಸಿ ಆಗುತ್ತೆ. ಸೊ ಇವಾಗ ಬೀಡ್ಸ್ ತಗೋಬರ್ಬೇಕು. 1 ಸೆಕೆಂಡ್ ಬೀಡ್ಸ್ ತಗೋಬರ್ತೀನಿ. ಸೊ ಇದು ಸಿಂಪಲ್ ಅಲ್ವಾ ಸ್ಯಾರಿ, ಒನ್ ಡೇ ಅಲ್ಲೆಲ್ಲ ಮುಗಿಸ್ಬಿಡ್ಬೋದು. ಸ್ವಲ್ಪ ಕುಚ್ಚ ಹಾಕೋದ್ ಮಾತ್ರ ಕಷ್ಟ ಆಗುತ್ತೆ. ಇದಕ್ಕೆ ಉದ್ದ ಇರುತ್ತಲ್ವಾ ಸೆರಗ್ ಪಾರ್ಟ್, ಹಾಗಾಗಿ ಕುಚ್ಚ ಹಾಕೋದ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 1 ಸೆಕೆಂಡ್ ಬೀಡ್ಸ್ ತಗೋಬರ್ತೀನಿ ರೀ. ಸೊ ಇಲ್ಲಿ ಬೀಡ್ಸ್ ನೋಡಿ, ಇದು ಲೈಟ್ ವೆಯ್ಟ್ ಆಗಿದೆ ಬೀಡ್ಸ್. ಆಕ್ಚುಲಿ ಇದು ಮೈಸೂರ್ ಸಿಲ್ಕ್ ಸ್ಯಾರಿ ತರ ಇದೆ. ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ವೆಯ್ಟ್ ಇರೋದು ಹಾಕಿದ್ರೆ ಸೆರಗ್ ಕಡೆ ಫುಲ್ ಹೆವಿ ಫಾಲ್ ಆಗುತ್ತೆ, ಹಿಂಗೆ ಸ್ಯಾರಿಗೆ ಭಾರ ಆಗ್ಬಿಡುತ್ತೆ ಉಟ್ಕೊಂಡಾಗ. ಹಾಗಾಗಿ ಲೈಟ್ ವೆಯ್ಟ್ ಬೀಡ್ಸ್ ತಗೊಬಂದಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಹೇಗ್ ಹಾಕೋದು ಅಂತ. ಅಂಡ್ ಈ ಥ್ರೆಡ್ ಇದೆ ಅಲ್ವಾ, ಇದನ್ನ 6 ಮಾಡ್ಕೋಬೇಕು. 6 ಎಳೆ ಮಾಡ್ಕೋಬೇಕು. ಸೊ ನೋಡಿ, ನಾನು ಏನ್ ಈ ತರ ಮಾಡ್ತಾ ಇದ್ದೀನಲ್ವಾ, ಈ ತರ 6 ಎಳೆ ಹಾಕೋಬೇಕು ಆಯ್ತಾ. ಈಗ ನಾನು 4ನೇ ಎಳೆ ಹಾಕೋತಾ ಇದ್ದೀನಿ. ಈ ತರ 6 ಎಳೆ ಹಾಕೊಂಡು ನಾವು ಡಿಸೈನ್ ನ ಮಾಡ್ಬೇಕಾಗುತ್ತೆ. ತುಂಬಾ ದಪ್ಪ ಹಾಕೊಂಡ್ರೆ ಡಿಸೈನ್ ಕಮ್ಮಿ ಬರುತ್ತೆ, ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ. ತುಂಬಾ ಚಿಕ್ಕ ಹಾಕೊಂಡ್ರೆ ದಾರ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಸೊ ಅದು ಚೆನ್ನಾಗ್ ಕಾಣಿಸಲ್ಲ. ಸೊ 6 ಎಳೆ ಹಾಕೊಂಡ್ರೆ ಮಾತ್ರ ಡಿಸೈನ್ ನೀಟಾಗಿ ಕೂರುತ್ತೆ. ಸೊ ಇದು ಫುಲ್ 6 ಎಳೆ ಹಾಕೊಂಡ್ಮೇಲೆ ಈ ತರ ಎಲ್ಲೋ ಇಟ್ಟೆ. ಈ ತರ ಖಾಲಿ ಥ್ರೆಡ್ ಖಾಲಿ ಆಗಿರುತ್ತಲ್ವಾ, ಇದಕ್ಕೆ ನೀಟಾಗಿ ಗಂಟ್ ಹಾಕೊಂಡು ಲಾಸ್ಟ್ ಅಲ್ಲಿ ಸುತ್ಕೋಬೇಕು. ಸೊ ಬನ್ನಿ, ಇದನ್ನ 4 ಎಳೆ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಹಾಕೋಣ. ದಕ್ಷ, ಏನಿದು ಏನಿದು? ಹಾ, ನಾನು ಬಟ್ಟೆ ಹಾಕ್ತಾ ಇದ್ದೀನಿ ಇವಾಗ. ನಾನು ಬಟ್ಟೆ ಹಾಕ್ತೀನಿ, ನೀನು ಇಲ್ಲಿ ಬರ್ಬೇಡ, ಹೋಗು. ಸೊ ಫಸ್ಟ್ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸೆರ್ಗ್ ಯಾವ ಕಡೆ ಇದೆ ಅದನ್ನ ನಾವು ಫಸ್ಟ್ ನೋಡ್ಕೋಬೇಕು. ಸೆರ್ಗ್ ಯಾವ ಕಡೆ ಇದೆ ಅದನ್ನ ನೋಡ್ಕೊಂಡು, ಸೊ ಸೆರ್ಗ್ ಈ ಕಲರ್ ಇದೆ. ಸೊ ನಾನು ಇವಾಗ ಕಾಂಟ್ರಾಸ್ಟ್ ಆಗಿ ಈ ಥ್ರೆಡ್ನ ತಗೊಂಡು ಹಾಕ್ತಾ ಇದ್ದೀನಿ. ಕುಚ್ ಬಂದು ಪಿಂಕ್ ಕಲರಲ್ಲಿ ಬರುತ್ತೆ, ಈ ಕಲರಲ್ಲಿ. ಸೊ ಸಿಂಪಲ್ ಆಗಿದೆ, ಬೇಗ ಹಾಕ್ಬಿಡ್ಬೋದು ಅಂತ ನಿಧಾನಕ್ಕೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಹಾಕಬೇಕಾಗಿತ್ತು, ದಾರ ಸಿಗಲಿಲ್ಲ ನನಗೆ ಸಿಲ್ಕ್ ಥ್ರೆಡ್ಡು. ಹಾಗಾಗಿ ಬೆಳಗ್ಗೆ ತೊಗೊಬಂದು ಇವಾಗ ಹಾಕ್ತಾ ಇದ್ದೀನಿ. ಸೊ ನಾನು ಇವಾಗ ತಗೊಂಡಿರೋ ನೀಡಲ್ 10 ನಂಬರ್ ಆಯ್ತಾ. 11 ಇನ್ನ ತುಂಬಾ ನೀಡಲ್ ನಂಬರ್ ಬರುತ್ತೆ. ಸೊ ನಾನು 10 ನಂಬರ್ ತೊಗೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಬರುತ್ತೆ ಡಿಸೈನ್ ಎಲ್ಲ ದಪ್ಪ ಆಗಿ. ಆ್ಯಂಡ್ ಫಸ್ಟ್ ಈ ಥ್ರೆಡ್ನ ತೊಗೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು.
ತುಂಬ ಬೇರೆ ಬೇರೆ ಥರ ಡಿಸೈನ್ ಎಲ್ಲ ಬರುತ್ತೆ. ನಾನು ಇದನ್ನು ಸಿಂಪಲ್ಲಾಗಿ ಹಾಕ್ಕೊಡ್ತಾ ಇದ್ದೀನಿ. ಸಿಂಪಲ್ ಸಾಕು ಅಂತ ಹೇಳಿದ್ರು ಅಂದ್ಬಿಟ್ಟು ಬೇಬಿ ಕುಚ್ಚು ಹೇಳಿದ್ದಾರೆ. ಸೊ ಅದಕ್ಕೆ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಬ್ರೈಡಲ್ ಸ್ಯಾರಿ ಕುಚ್ಚು ಅಂತಲೇ ಬರುತ್ತೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಾಗಿ. ಫುಲ್ ಆಫ್ ಬೀಡ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇರುತ್ತೆ. ಸೊ ನನ್ನ ಪೇಜ್ ಇದೆ, ಅಕೌಂಟ್ ಇದೆ ಆಯಿತಾ, ಡಿಸೈನರ್ ಟ್ಯಾಸಲ್ಸ್ ಬೈ ಹರ್ಷಿತಾ ಅಂತ. ಸೊ ಅದಕ್ಕೆ ಮೆಸೇಜ್ ಹಾಕಿ ಯಾರಿಗಾದ್ರೂ ಆರ್ಡರ್ ಕೊಡಬೇಕು ಅಂದರೆ ಡಯಲ್ ಮಾಡಿ ಆಯಿತಾ, DM ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ. ಸೊ ನಾನು ಹಾಕ್ಕೊಡ್ತೀನಿ. ನಾರ್ಮಲ್ ಪ್ರೈಸ್ಗೆ ಇದೆ, ನಾನೇನು ಜಾಸ್ತಿ ಪ್ರೈಸೆಲ್ಲ ಹೇಳಲ್ಲ. ಸೊ ನಾರ್ಮಲ್ ಪ್ರೈಸಲ್ಲೇ ಎಲ್ರಿಗೂ ಹಾಕ್ಕೊಡ್ತೀನಿ. ಸೊ ಈಗ ಸ್ಯಾರಿಗೆ ಲಾಕ್ ಮಾಡಿಕೊಂಡು 5 ಚೈನ್ಸ್ನ ಹಾಕ್ಕೋಬೇಕು. ಸೊ ನೋಡಿ ಇಲ್ಲಿ 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ ನನಗೂ ಕಷ್ಟ ಆಗೋದು ಆ್ಯಂಡ್ ಸಿಕ್ಕಾಪಟ್ಟೆ ಕೈ ನೋವೆಲ್ಲ ಬರ್ತಿತ್ತು. ಇದೆಲ್ಲ ಫುಲ್ಲು ಪೇಯ್ನ್ ಆಗೋದು ಫಿಂಗರ್ಸ್ ಎಲ್ಲ. ಆ್ಯಂಡ್ ಇವಾಗ ಪಟ್ ಅಂತ ಹಾಕ್ಬಿಡ್ತೀನಿ. ಅದೇನೋ ಗಾದೆ ಹೇಳ್ತಾರಲ್ವಾ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಹಾಗೆ ಸಿಕ್ಕಾಪಟ್ಟೆ ಈಸಿ ಆ್ಯಕ್ಚುಲಿ ಇದೆಲ್ಲ ಹಾಕೋದು. ಡಿಸೈನರ್ಸ್ ಕುಚ್ಚಾಗಿರ್ಬೋದು, ಸಿಂಪಲ್ ಕುಚ್ಚಾಗಿರ್ಬೋದು, ಎಲ್ಲ ಥರ ಕುಚ್ಚು ಹಾಕ್ಕೊಡ್ತೀನಿ. ಈಗಿನ ಟ್ರೆಂಡಲ್ಲಿರೋ ಕುಚ್ಚೆಲ್ಲ ಹಾಕ್ಕೊಡ್ತೀನಿ. ಸೊ ಆರ್ಡರ್ ಮಾಡೋದಿದ್ರೆ DM ಮಾಡಿ ಆಯಿತಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ. ಆ್ಯಂಡ್ ವಾಟ್ಸಪ್ ಲಿಂಕ್ ಕೂಡ ಅದೇ ಪೇಜಲ್ಲಿದೆ. ಸೊ ಎರಡರಲ್ಲೂ ನೀವು ನನಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ವ್ಲಾಗ್ಸ್ನ ನೋಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಾನು ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಬಂದಿದ್ದೀನಿ. ಸೊ ಡೈಲಿ ವ್ಲಾಗ್ಸ್ನೂ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್. One eternity later. ಸ್ವಲ್ಪ ಬ್ರೇಕ್ ಆಯಿತಾ, ಸ್ಯಾರಿ ಹಾಕೋದು ಸ್ವಲ್ಪ ಸ್ಟಾಪ್ ಮಾಡಿ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಾನು, ಅಮ್ಮ, ಮನು 3 ಜನನು ಬೇಗ ಊಟ ಮಾಡಿಬಿಡ್ತೀವಿ ಆಯಿತಾ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಮನು ಕಿಚಡಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಈಗ ಸೈಡ್ಸ್ಗೆ ಪ್ರೋಟೀನ್ಗೆ ಎಗ್ ಆಮ್ಲೆಟ್ನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದಕ್ಕೆಲ್ಲ ಹಚ್ಕೋಬೇಕು. ಮನು ಕಿಚಡಿ ಮಾಡೋದಕ್ಕೆಲ್ಲ ಹಚ್ಚಿಟ್ಟಿದ್ದಾಳೆ. ಸೊ ಇವಾಗ ಕಿಚಡಿಗೆ ಒಗ್ಗರಣೆ ಹಾಕ್ಬಿಟ್ಟು ಎಗ್ ಆಮ್ಲೆಟ್ನ ಮಾಡೋಣ, ಓಕೆನಾ. ಸೊ ನೋಡಿ ಇಲ್ಲೆಲ್ಲ ಹಚ್ಚಿಟ್ಕೊಂಡಿದ್ದಾಳೆ. ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾವು ಬೇಗ ಊಟ ಮಾಡಿಬಿಡ್ತೀವಿ, ನಾನು, ಅಮ್ಮ, ಮನು ಎಲ್ಲರೂ. ಸೊ 6 o'clock 6:30 ಅಷ್ಟಲ್ಲೆಲ್ಲ ಊಟ ಮಾಡಿಬಿಡ್ತೀವಿ. ಹಾಗಾಗಿ ಎಲ್ಲ ಫುಲ್ ಇವಾಗ ಪ್ರಿಪರೇಷನ್ ಸ್ಟಾರ್ಟ್. ಈಗ 4:30 ಅಷ್ಟಲ್ಲಿ ಟೀ ಕುಡಿದ್ಬಿಡ್ತೀವಿ. ಹಾಗಾಗಿ ಸ್ಯಾರಿ ಕುಚ್ಚು ಹಾಕೋದನ್ನು ಸ್ವಲ್ಪ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಊಟ ಮಾಡಾದ್ಮೇಲೆ. ಸೊ ಇವತ್ತು ನಾನು ಶೆಫು ನಮ್ಮ ಶೆಫ್ಗೆ ಹೇಳ್ಕೊಡ್ತಾ ಇದ್ದೀನಿ ಮಾಡಿ ಅಂತ, ಹೊಸ್ದಾಗಿ ಕಲಿತಾ ಇರೋರಿಗೆ. ಸೊ ಫಸ್ಟು ತುಪ್ಪ ಹಾಕಿದ್ರ, ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ಲು, ಓಕೆ ಜೀರಿಗೆ ಹಾಕಿ ಸ್ವಲ್ಪ, ನನಗೆ ಅಡುಗೆ ಮಾಡೋದು ಬರುತ್ತೆ, ಇವಾಗ ಕಲಿತಾ ಇದ್ದಾಳೆ. ಕಿಚಡಿಯಲ್ಲಿ ಫೇಮಸ್ ಆಗಿಬಿಟ್ಟವಳೆ. ಅರ್ಧ ಗಂಟೆ ಕೊಟ್ಟರೆ ಸಾಕು, ಫುಲ್ಲೆಲ್ಲ ಮಾಡಿಬಿಟ್ಟು ಹಾಕ್ಕೊಡ್ತಾರೆ. ಗಾರ್ಲಿಕ್ ಆಯಿತು, ಆನಿಯನ್ ಆಯಿತು. ಅದಾದಮೇಲೆ ಇವಾಗಿದ್ದು ಸ್ವಲ್ಪ ಇದಾದಮೇಲೆ ಇವಾಗ ತರಕಾರಿನ ಹಾಕಿ ಡೈಲಿ 2 times ಊಟ ನಮ್ಮದು. ಸೊ ಹಾಗಾಗಿ ಇವಾಗ ಬೇಗ ಡಿನ್ನರ್ನ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ 6:30 ಅಷ್ಟರಲ್ಲಿ. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾಳೆ. ಇವಾಗ ಏನು ಹಾಕ್ತಿದ್ಯಾ? ಟೊಮ್ಯಾಟೊ ಆಮೇಲೆ ಸೀಮೆ ಬದನೆಕಾಯಿ ಎಲ್ಲ ಫುಲ್ಲು ಹೆಲ್ದಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತೆಗೆಸು 1-2 ನಿಮಿಷ ಫ್ರೈ ಆಗಲಿ, ಸ್ವಲ್ಪ ಕುಕ್ ಆಗಬೇಕು. ಇಲ್ಲೇನು ನಡೀತಾ ಇದೆ? ಆಚೆ ಹೋಗ್ಬೇಕಾ?
ಏನಕ್ಕೆ ಹೋಗ್ತೀಯಾ? ಏನಕ್ಕೆ ಹಾಕು ಮಾಡ್ತೀಯ? ಯಾರು ಕರ್ಕೊಂಡು ಹೋಗ್ತೀಯ ಆಚೆ? ಯಾರು ಸರ್ಸು? ಸರ್ಸಮ್ಮ ಯಾರ್ದು? ತರಲೆ ತೀಟೆ ಬೇಕು ಅಂತ ಬಾರೋ ಅಂದರೆ ಬರಲ್ಲ. ನಾವೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೇ ಬರ್ತಾನೆ ತೀಟೆ ಮಾಡೋಕ್ಕೆ. ದಕ್ಷು ದಕ್ಷು ಕೂದ್ಲು ಯಾರಿಗೆ ಕೊಡೋಣಮ್ಮ? ಕೂದಲು ಯಾರಿಗಮ್ಮ? ಸರಿಯಾಗಿ ಹೇಳು. ಮಾಮಿಗೆ ಕೊಡೋಣ. ಹೆಂಗಮ್ಮ ಕಟ್ ಮಾಡೋದು ಕೂದಲನ್ನ? ತಿರ್ಕೋ ತಲೆ ಬಚ್ಚಿಸ್ಕೊಂಬಿಡು. ವಾಕ್ ಮಾಡ್ತೀಯಾ ಆಚೆ ಹೋಗಿ? ಅಲ್ಲಿ ನೋಡು ಮುಂದೆ, ನೋಡ್ಬೇಕು, ಕನ್ನಡಿ ನೋಡು. ಕನ್ನಡಿ ನೋಡು. ಸರಿ. ಅರೆ ಅಲ್ಲ ಅಮ್ಮ ತಲೆ ಬಸ್ತೈತೆ ನೀನಂಗೆ ಮಾಡ್ಕೊಂಡ್ರೆ. ಓಕೆ ಓಕೆ ಬಾಯ್ ದಕ್ಷು. ಬಾಯ್ ಕುಚ್ಚಿ. ಮೇಡಮ್ ಕೊಡಿ. ಏನು ಹಾಕ್ತಿದ್ದೀರಿ ಮ್ಯಾಮ್? ಓಕೆ ಬೇಳೆ. ಹಾಕು ಅರ್ಶಿನದ ಪುಡಿ ಸ್ವಲ್ಪ ಹಾಕು ಹಾಕು. ಸಾಕು. ಉಪ್ಪು ಹಾಕು. ಕಾಳು ಪುಡಿ ತಗೊಂಬ. ಹಾಕು. ಓ ಆಮೇಲೆ ಖಾರ ಪುಡಿ. ನಿಮ್ಗೆ ಹೆಂಗಿದ್ರು ಖಾರ ಜಾಸ್ತಿ ಬೇಡ ಅಲ್ವಾ? ಕಮ್ಮಿ ನಂಗೆ ಕಿಚಡಿಗೆಲ್ಲ ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ ಲೈಟ್ ಆಗಿರ್ಬೇಕದು, ಲೆಸ್ ಮಸಾಲ. ಸಾಕು. ಆಮೇಲೆ ಅಷ್ಟೇ. ಇದೊಂಚೂರು ಮೆಂತ್ಯ ಪೌಡರ್ ಹಾಕು, ಅದು ಚೆನ್ನಾಗಿರುತ್ತೆ ಮೆಂತ್ಯ ಪೌಡರ್. ದಕ್ಷು ದಕ್ಷು ಹಾಯ್ ದಕ್ಷು. ಹಾಯ್, ಎಲ್ಲಿದ್ಯಾ? ಆಚೆ ಇದೆಯಾ? ಏನು ಮಾಡ್ತೀಯ ಇವಾಗ? ಹೋಗೋಗು ಸರಮ್ಮ, ಅಲ್ಲಿ ಹೋಗ್ತೈತೆ ಹೋಗು. ಏನಾಗ್ತೆ? ಮೆಂತ್ಯ ಪೌಡರಾ? ಹಾಕು. ಹಾಕಿಲ್ಲ. ಇನ್ನೊಂಚೂರು ಹಾಕು. ಅದೇನು ಫ್ಲೇವರ್ ಗೊತ್ತಾಗಲ್ಲ. ಹಾಕು ಸಾಕು. ಹಾಕು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ. ಸಾಕು ಸಾಕು. ಅಪ್ಪಂಗೆ ಮುದ್ದೆ ಮಾಡ್ಕೊಡೋದಕ್ಕೂ ಹಾಕ್ತೀನಿ, ಸಿಂಗಲ್ ಮುದ್ದೆ ಮಾಡಬೇಕಾದ್ರೆ. ಸೊ ಇದಕ್ಕೆ ಬ್ರೌನ್ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ 1 ಕಪ್ ಬ್ರೌನ್ ರೈಸ್ ಹಾಕ್ತಾ. ಸೊ ಕ್ಲೋಸ್ ಮಾಡಿ ಸಾಕು. ಕುದೀತಾ ಇದೆ. ಒಂದು 3 to 4 ವಿಷಲ್ ಬಂದರೆ ಚೆನ್ನಾಗಾಗುತ್ತೆ. ಸಾಕು. ಅದು ಬರಲಿಲ್ಲ ನೀಟಾಗಿ. ಓಕೆ ಡನ್. ಓಕೆ ಓಕೆ. ಸೊ ಇದು ನಮ್ಮ ಪ್ಲೇಟಿಂಗ್. ಸೊ ಪ್ರೋಟೀನ್ಗೆ ಎಗ್ ಆಮ್ಲೆಟ್ ಇದೆ ಆ್ಯಂಡ್ ಇಲ್ಲಿ ಖಿಚಡಿ. ಸೊ ಈಗ ಟೈಮ್ ಬಂದು 6:15 ಆಗಿದೆ. ಇಷ್ಟೊತ್ತಿಗೆ ಊಟ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮದೆಲ್ಲ. ಸೊ ಊಟ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂತ ಹೊರಟ್ವಿ ಎಲ್ರೂ. ಆ್ಯಂಡ್ ಕುಶಾಲ್ನ ಅಮ್ಮ ಅಂಗಡಿ ಹತ್ರನೇ ಇರೋಕ್ಕೆ ಹೇಳಿದ್ರು. ಅವನು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಬಿಟ್ಟು ಅಂಗಡಿಗೆ ಹೊರಡು ಅಂದರು. ಏನೂ ವರ್ಕ್ ಇಲ್ಲ ಅಂದ. ಅದಕ್ಕೋಸ್ಕರ ಯಾಕೆಂದರೆ ಅವ್ನು ಸ್ಕೂಲಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಯೋಗ ಡೇಗೆ. ಅದಕ್ಕೆ ಅವ್ನಿಗೇನು ವರ್ಕ್ ಇಲ್ಲ ಅಂದ್ಬಿಟ್ಟು ಅಂಗಡಿ ಹತ್ರ ಕಳಿಸಿದ್ರು ಅವನ್ನ. ಸೊ ಅಂಗಡಿ ಹತ್ರ ಬಂದು ಕೀ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಗಾಡಿ ಹೋಗ ತಕ್ಕಂತ ಹಂಗೆ ಬರ್ತಾ ಇತ್ತು. ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ ಮಂದಾಕಿನಿಯೇ. ಸೊ ಕಾರ್ ಹತ್ತುತ್ತಿದ್ದಂಗೆ ಮ್ಯೂಸಿಕ್ ಸ್ಟಾರ್ಟ್ ಆಗಂಗಿಲ್ಲ ನಮ್ಮ ದಕ್ಷುಗೆ. ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ನೋಡಿದ್ರಲ್ಲ ಹೆಂಗಾಡ್ತಿದ್ದಾನೆ ಅಂತ. ಫುಲ್ ಎನರ್ಜೆಟಿಕ್ ಆಗಿಬಿಡ್ತಾನೆ. ಆ್ಯಂಡ್ ಎಲ್ರಿಗೂ ಎಂಟರ್ಟೈನ್ ಮಾಡೋದಂತೂ ಅವ್ನು ನಿಲ್ಲಿಸಲ್ಲ. ಹಾಗಾಗಿ ಅವ್ರು ಚಿಕ್ಕಿ ಒಂದೆರಡು ಸ್ಟೆಪ್ ಹೇಳ್ಕೊಟ್ಟಿದ್ರು ಡ್ಯಾನ್ಸ್ದು, ಅದನ್ನು ಮಾಡ್ತಾಯಿದ್ದ. ನೋಡಿ ಇದೇ ಸ್ಟೆಪ್ಪು ರೋಲ್ ಮಾಡುವಂಥ ಕೈನೆಲ್ಲ ಹೇಳ್ಕೊಟ್ಟಿದ್ಲು, ಅದನ್ನು ನೆನ್ಪಿಟ್ಕೊಂಡು ಮಾಡ್ತಿದ್ದಾನೆ. ಆ್ಯಂಡ್ ಇವಾಗಂತೂ ಸಿಕ್ಕಾಪಟ್ಟೆ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಎಲ್ಲನೂ ಪದ ಎಲ್ಲ ಜೋಡಿಸ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಫುಲ್ಲು ತರಲೆ ಆಗೋಗ್ಬಿಟ್ಟಿದ್ದಾನೆ. ಹಠ ಇವಾಗ
ಒಟ್ನಲ್ಲಿ ಹೆಂಗೋ ಬೆಳೆದು ದೊಡ್ಡವನಾಗ್ತಿದ್ದಾನೆ ದಕ್ಷು. ಆಲ್ರೆಡಿ 1.10 ಇಯರ್ಸ್ ಅಂದರೆ 1 ವರ್ಷದ ಮೇಲೆ 10 ತಿಂಗಳು ದಕ್ಷುಗೆ. ಸೊ ಹೆಂಗೋ ದೊಡ್ಡವನಾಗ್ತಿದ್ದಾನೆ ನನ್ನ ಮಗ. ಆ್ಯಂಡ್ ನಾವಿವತ್ತು ಹೊರಟಿರೋದು ಎಮ್ ಜಿ ರೋಡ್ಗೆ ಆಯಿತಾ. ಎಮ್ ಜಿ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದ್ವಿ. ಆ್ಯಂಡ್ ಎಮ್ ಜಿ ರೋಡ್ ಅಂತೂ ಈಗ ಎಷ್ಟು ರಶ್ ಇದೆ ಅಂದರೆ, ಮುಂಚೆ ನಾವೆಲ್ಲ ನಡ್ಕೊಂಡು ಓಡಾಡ್ತಿದ್ವಿ ಎಮ್ ಜಿ ರೋಡಲ್ಲಿ, ಫುಲ್ಲು ಜನ ಇರ್ತಿದ್ರು. ಇವಾಗ ಬರೀ ವೆಹಿಕಲ್ಸ್ ಇದೆ. ಈ ವೆಹಿಕಲ್ಸಿಂದನೇ ಅರ್ಧ ರಶ್ಶು ಎಮ್ ಜಿ ರೋಡ್ ಅಂತೂ. ಅಷ್ಟು ಬ್ಯುಸಿ ಸ್ಟ್ರೀಟ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾವೆಲ್ಲ ವಾಕ್ ಮಾಡಿಕೊಂಡು ಓಡಾಡ್ತಿದ್ದಿದ್ದಿಲ್ಲೆಲ್ಲ ಏನಾದರೂ ಪರ್ಚೇಸ್ ಮಾಡಬೇಕಾಗಿದ್ರೆ. ಬಟ್ ಇವಾಗಂತೂ ಸಿಕ್ಕಾಬಟ್ಟೆ ರಶ್ಶು. ಏನು ನೋಡ್ತಾ ಇದೆಯಾ? ಹಾಂ, ಚಿಕ್ಕ ಕೊಟ್ಟು ನಿನ್ನ ಮಗ ಕೀಳ್ಬೇಕಲ್ಲ. ಕಲರ್ ಕಲರ್ ಇದೆ, ಬೇಕಾ? ಆ್ಯಂಡ್ ಆಗಲೇ ಹೇಳ್ದಂಗೆ ಎಮ್ ಜಿ ರೋಡ್ ಅಂತೂ ಫುಲ್ಲು ರಶ್ಶು ಗೈಸ್. ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ, ಎಲ್ಲಿರ್ತಾರೆ ಈ ಜನ ಅನ್ನೋದೇ ಗೊತ್ತಾಗಲ್ಲ. ಆ್ಯಂಡ್ ಈ ರೋಡ್ ಅಂತೂ ಆಬ್ವಿಯಸ್ಲಿ ಬ್ಯುಸಿ ಇದ್ದೇ ಇರುತ್ತೆ, ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ. ಆ್ಯಂಡ್ ನಾವು ಬಂದಿದ್ದ ಕೆಲಸನೂ ಮುಗೀತು. ಬೊಟ್ಟು ತೊಗೊಳೋದು ನೋಡಿಬಿಟ್ಟು ಈ ಕೆಲಸಕ್ಕೆ ಬಂದ್ರ ಅಂತ ಅನ್ಕೋಬೇಡಿ, ಬೇರೆ ಕೆಲಸಕ್ಕೆ ಬಂದಿದ್ವಿ. ಅದೇನು ಅಂತ ಇನ್ನೊಂದ್ಸಲ ಯಾವಾಗಾದರೂ ಹೇಳ್ತೀನಿ ಆಯಿತಾ. ಸೊ ಇವಾಗ ಬನ್ನಿ ಹೊರಡೋಣ ಮನೆಗೆ. ಲೇಟಾಗಿ ಹೋಗಿದೆ. ಆ್ಯಂಡ್ ಮನೆಗೆ ಹೋಗಿ ಸ್ಯಾರಿ ವರ್ಕ್ ಬೇರೆ ಕಂಪ್ಲೀಟ್ ಮಾಡಬೇಕು. ಅದು ಹೇಗೆ ಆಗ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆಯಿತಾ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಸ್ವಲ್ಪ ಕೆಲಸ ಇತ್ತು, ಎಮ್ ಜಿ ರೋಡಿಗೆ ಬಂದಿದ್ವಿ. ಸೊ ಮುಗೀತು ಕೆಲಸ, ಮನೆಗೆ ಹೊರಡೋಣ ಬನ್ನಿ ಹೋಗೋಣ. ಕ್ಲೋಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮನೆಗೆ ಹೋಗಿ ಸ್ಯಾರಿ ವರ್ಕ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು. ಬನ್ನಿ.